Hello everyone, welcome to Kimarvin class. ನಮ್ಮ ಸುತ್ತಲಿನ ದ್ರವ್ಯಗಳು ಪಾಠ. ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಪಾಠದ 23ನೇ ಪ್ರಶ್ನೆ. ಟಿಂಡಾಲ್ ಪರಿಣಾಮವನ್ನು ಪ್ರಯೋಗದ ಮೂಲಕ ವಿವರಿಸಿ. ಟಿಂಡಾಲ್ ಪರಿಣಾಮವನ್ನು ವಿವರಿಸಲಿಕ್ಕೆ ಕೇಳ್ತಾ ಇದ್ದಾರೆ. ಟಿಂಡಾಲ್ ಪರಿಣಾಮ ಅಂದ್ರೇನು? ಕಲಿಲದ ಕಣಗಳು ಬೆಳಕಿನ ಕಿರಣವನ್ನ ಚದುರಿಸುವಂತದ್ದನ್ನ ಟಿಂಡಾಲ್ ಪರಿಣಾಮ ಅಂತ ಹೇಳ್ತೀವಿ. ಹಾಗಿದ್ರೆ ಕಲಿಲ ಕಣಗಳಿಂದ ಬೆಳಕಿನ ಕಿರಣದ ಚದುರುವಿಕೆಯನ್ನು ಟಿಂಡಾಲ್ ಪರಿಣಾಮ ಎಂದು ಕರೆಯಲಾಗುತ್ತದೆ. ತಾಮ್ರದ ಸಲ್ಫೇಟ್ ದ್ರಾವಣದ ಮೂಲಕ ಬೆಳಕಿನ ಕಿರಣವನ್ನು ಹಾಯಿಸಿದಾಗ ಬೆಳಕಿನ ಮಾರ್ಗದ ಪಥ ಕಾಣಿಸುವುದಿಲ್ಲ. ತಾಮ್ರದ ಸಲ್ಫೇಟ್ ನೀರಿನಲ್ಲಿ ಸಂಪೂರ್ಣವಾಗಿ ವಿಲೀನವಾಗಿ ಹೋಗ್ತದೆ. ನಮಗೆ ತಾಮ್ರದ ಸಲ್ಫೇಟ್ ದ್ರಾವಣ ಏನಿರುತ್ತೆ, ಆ ತಾಮ್ರದ ಸಲ್ಫೇಟ್ ಅನ್ನುವಂಥದ್ದು ಆ ಕಣ ಏನ್ ಕರಗಿರ್ತದಲ್ಲ, ಅದ್ರ ಸೈಜು ನ್ಯಾನೋಮೀಟರ್ ರೇಂಜ್ ಅಲ್ಲಿ ಇರುತ್ತೆ. ಅಂದ್ರೆ 10⁻⁹ ಮೀಟರ್ ರೇಂಜ್ ಅಲ್ಲಿ ಇರುತ್ತೆ. ಬಹಳ ಚಿಕ್ಕದಾಗಿರುತ್ತೆ. ಅದು ನಮ್ಮ ಬರಿಗಣ್ಣಿಗೂ ಕಾಣುದಿಲ್ಲ, ಸಾಮಾನ್ಯವಾದ ಮೈಕ್ರೋಸ್ಕೋಪ್ ನಿಂದಲೂ ಇದು ನಮಗೆ ಕಾಣಿಸೋದಿಲ್ಲ. ಹಾಗಾಗಿ ಅದು ಬೆಳಕಿನ ಕಿರಣವನ್ನ ಚದುರಿಸೋದಿಲ್ಲ. ಈಗ ಇದು ಎ ಅಂತ ಬರೆದಿದ್ದಾರಲ್ವಾ, ಇದು ತಾಮ್ರದ ಸಲ್ಫೇಟ್ ದ್ರಾವಣ ಅಂತ ಇಟ್ಕೊಳ್ಳಿ. ತಾಮ್ರದ ಸಲ್ಫೇಟ್ ದ್ರಾವಣ ಅಂದ್ಬಿಟ್ಟು. ಬಿ ಏನಿದೆ, ಇದು ಹಾಲು, ನೀರು ಮತ್ತೆ ಹಾಲಿನ ಮಿಶ್ರಣ. ನೀರು ಮತ್ತೆ ಹಾಲಿನ ಮಿಶ್ರಣ ಇರುತ್ತೆ. ಹಾಗಾಗಿ ಇಲ್ಲಿ ಎರಡನೇ ಕೇಸಲ್ಲಿ ಏನಾಗುತ್ತೆ, ಹಾಲಿನಲ್ಲಿ ಕೊಬ್ಬಿನ ಕಣಗಳೇನಿರುತ್ತೆ ಅದು ನೀರಿನಲ್ಲಿ ಹರಡ್ಕೊಂಡಿರುತ್ತೆ. ಅವು ನಮ್ಮ ಬರಿಗಣ್ಣಿಗೆ ಕಾಣಿಸೋದಿಲ್ಲ, ಆದ್ರೂ ನಾವು ಮೈಕ್ರೋಸ್ಕೋಪ್ ಇಂದ ನೋಡ್ಬೋದು. ಅವು ಸ್ವಲ್ಪ ದೊಡ್ಡದಾಗಿರ್ತವೆ ಕಂಪೇರ್ ಟು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿರುವಂತಹ ದ್ರಾವ್ಯದ ಕಣಕ್ಕಿಂತ ಅವು ಸ್ವಲ್ಪ ದೊಡ್ಡದಾಗಿರುತ್ತೆ. ಹಾಗಾಗಿ ಬೆಳಕಿನ ಕಿರಣವನ್ನ ಈ ರೀತಿಯಾಗಿ ನೋಡಿ ಚದುರಿಸ್ತಾ ಇದೆ ಅಲ್ವಾ, ಈ ರೀತಿಯಾಗಿ ಬೆಳಕಿನ ಕಿರಣವನ್ನ ಚದುರಿಸ್ತವೆ. ನೀರು ಮತ್ತೆ ಹಾಲಿನ ಮಿಶ್ರಣ ಏನಿದೆ, ಇದು ಕಲೀಲ ಇದೆ, ಇದು ದ್ರಾವಣ ಇದು. ಹಾಗಾಗಿ ನೀರು ಮತ್ತು ಹಾಲಿನ ಮಿಶ್ರಣವು ಬೆಳಕಿನ ಪಥವನ್ನು ತೋರಿಸುತ್ತದೆ ಮತ್ತು ಟಿಂಡಾಲ್ ಪರಿಣಾಮವನ್ನು ಪ್ರದರ್ಶಿಸುತ್ತದೆ. ಈ ರೀತಿಯಾಗಿ ನಾವು ಪ್ರಯೋಗದ ಮೂಲಕ ವಿವರಿಸ್ತೇವೆ. ಥ್ಯಾಂಕ್ ಯು.